ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. ಇದು 4 ಅಂಕದ ಪ್ರಶ್ನೆಗಳು. ವರ್ಗಮೂಲ 9.3 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ಇಲ್ಲಿ ಚಿತ್ರವನ್ನ ಗಮನಿಸಿ. ಮೊದಲನೇದಾಗಿ ಏನ್ ಮಾಡ್ಬೇಕು, ಎ ಬಿ ಈಸ್ ಈಕ್ವಲ್ ಟು ಏನ್ ಮಾಡ್ಬೇಕು, 9.3 ಮಾನಗಳು. ಓಕೆ, ಎ ಬಿ 9.3 ಮಾನಗಳಾಗಿರುವಂತೆ ರೇಖೆಯನ್ನ ಹೇಳ್ಕೊಳ್ಬೇಕು. ಓಕೆ, ಈಗ ಬಿ ನಿಂದ ಸಿ, ಓಕೆ, ಬಿ ನಿಂದ ಸಿ ಗೆ 1 ಮಾನದಷ್ಟು ಏನ್ ಮಾಡ್ಬೇಕು, ರೇಖೆಯನ್ನ ವಿಸ್ತರಿಸ್ಕೊಡಿ. ಓಕೆ, ಇಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, 9.3 ಪ್ಲಸ್ 1 ಅಂದ್ರೆ 10 ಆಯ್ತು ಅಲ್ವಾ. ಎ ಸಿ ನ ಮಧ್ಯ ಬಿಂದು ಓ, ಓಕೆ, ಇದನ್ನ ಗುರುತಿಸ್ಕೊಂಡು ಓ ಅನ್ನ ಕೇಂದ್ರವಾಗಿಟ್ಕೊಂಡು ಓ ಎ ತ್ರಿಜ್ಯ, ಇದನ್ನ ತ್ರಿಜ್ಯ ಅಲ್ವಾ. ಇದನ್ನ ಕೇಂದ್ರವನ್ನಾಗಿಟ್ಕೊಂಡು ಓ ಎ ತ್ರಿಜ್ಯದೊಂದಿಗೆ ಒಂದು ಅರ್ಧ ವೃತ್ತವನ್ನ ಹೇಳ್ಕೊಳ್ಬೇಕಾಗತ್ತೆ. ಓಕೆ, ನೋಡಿ, ಅರ್ಧ ವೃತ್ತವನ್ನ ಹೇಳ್ಕೊಳ್ಬೇಕು. ಮೊದಲನೇದಾಗಿ ಏನ್ ಮಾಡ್ತೀರಾ, ಎ ಬಿ 9.3 ಮಾನಗಳಾಗಿರುವಂತೆ ರೇಖೆಯನ್ನ ಹೇಳ್ಕೊಳ್ಳಿ. ಬಿ ನಿಂದ ಸಿ ಗೆ 1 ಮಾನದಷ್ಟು ರೇಖೆಯನ್ನ ವಿಸ್ತರಿಸ್ಬೇಕು. ಒಟ್ಟು ಎಷ್ಟಾಯ್ತು, 10.3 ಆಯ್ತು. ಈಗ ಎ ಸಿ ನ ಮಧ್ಯ ಬಿಂದು ಯಾವುದು, ಓ ಅಲ್ವಾ. ಓ ಅನ್ನ ಗುರುತಿಸ್ಕೊಂಡು ಇದನ್ನ ಕೇಂದ್ರವನ್ನಾಗಿಟ್ಕೊಂಡು ಓ ಎ ತ್ರಿಜ್ಯದೊಂದಿಗೆ ಒಂದು ಅರ್ಧ ವೃತ್ತವನ್ನ ಹೇಳ್ಕೊಳ್ಬೇಕು. ಇಲ್ಲಿ ಬಿ ಬಿಂದುವಿನಿಂದ ಎ ಸಿಗೆ, ಬಿ ಬಿಂದುವಿನಿಂದ ಎ ಸಿಗೆ ಒಂದು ಲಂಬವಾಗಿ, ಎ ಸಿಗೆ ಲಂಬವಾಗಿ ಒಂದು ರೇಖೆಯನ್ನ ಎಳೆಯಿರಿ. ಅದು ಅರ್ಧ ವೃತ್ತವನ್ನ ಏನ್ ಮಾಡ್ತಾ ಇದೆ, ಡಿ. ಈ ಒಂದು ಅರ್ಧ ವೃತ್ತವನ್ನ ಡಿ ಬಿಂದುವಿನಲ್ಲಿ ಸಂಧಿಸ್ಲಿ. ಓಕೆ, ಈ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಈ ಲಂಬ ರೇಖೆ. ಓಕೆ, ಇಲ್ಲಿ ಬಿಡಿನ ಉದ್ದ ಏನಿರ್ಲಿ, ವರ್ಗಮೂಲ 9.3 ಆಗಿರುತ್ತದೆ. ಓಕೆ, ಈಗ ಬಿ ಅನ್ನ ಕೇಂದ್ರವನ್ನಾಗಿಟ್ಕೊಂಡು, ಬಿ ಅನ್ನ ಕೇಂದ್ರವನ್ನಾಗಿಟ್ಕೊಂಡು ಬಿಡಿ ತ್ರಿಜ್ಯದೊಂದಿಗೆ, ಬಿ ಅನ್ನ ಕೇಂದ್ರವನ್ನಾಗಿಟ್ಕೊಂಡು ಬಿಡಿ ತ್ರಿಜ್ಯ, ಓಕೆ, ಬಿಡಿ ತ್ರಿಜ್ಯದೊಂದಿಗೆ ಸಂಖ್ಯಾ ರೇಖೆ ಮೇಲೆ ಒಂದು ಕಂಸವನ್ನ ಎಳೆಬೇಕು. ಆ ಕಂಸ ಎಳಿತೀರಲ್ವಾ, ಈ ಬಿಂದು ಏನಾಗಿರತ್ತೆ ಹೇಳಿ, ವರ್ಗಮೂಲ 9.3 ಪ್ರತಿನಿಧಿಸುತ್ತೆ. ಓಕೆ, ಈ ರೀತಿಯಲ್ಲಿ ನಾವು ಈ ವರ್ಗಮೂಲ 9.3 ನಾವು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸ್ತೇವೆ. ಓಕೆ, ಥ್ಯಾಂಕ್ ಯು.